ಬಬ್ಲು ನಿಂತ್ಕೊಳ್ಳೋ. ಬಬ್ಲು ಕೊಡೋ, ಯಾಕೋ ತೊಂದ್ರೆ ಯಾಕೋ ಹಿಡ್ಕೊಂಡಿದ್ಯಾ, ಸುಮ್ಮನೆ ಬಿಡೋ. ಯಜಮಾನ್ರೆ, ಈ ತೀಟ ತಿಮ್ಮ ದಿನ ಬರಕ್ ಶುರು ಮಾಡಿದ್ದಾನೆ, ಬಂದು ನನ್ ಜೀವ ತಿಂತಾ ಇದ್ದಾನೆ. ಬಬ್ಲು, ಆ ರೀತಿ ತೀಟೆ ಮಾಡಿದ್ರೆ ನಾನು ಚೆನ್ನಾಗಿ ಹೊಡೆದು ಬಿಡ್ತೀನಿ ನೋಡೋ. ನೋಡೋ, ನಾನು ಕುತ್ಕೊಳ್ಳೋಕ್ ಟೈಮ್ ಇಲ್ಲ, ಮಾತಾಡೋದಕ್ಕೂ ಟೈಮ್ ಇಲ್ಲ. ಫಂಕ್ಷನ್ಗೆ ಎಲ್ಲ ಏರ್ಪಾಟು ಮಾಡ್ಕೋಬೇಕು, ಬೇಗ ದುಡ್ಡು ಕೊಡು. ಯಾವ ಫಂಕ್ಷನ್, ಯಾವ ದುಡ್ಡು? ಏನು ಹೀಗೆ ಹೇಳ್ತಾ ಇದ್ಯಾ? ನಾಳೆ ಸಮುದಾಯ ಭವನದಲ್ಲಿ ಮಕ್ಕಳನ್ನು ಸುಧಾರಿಸೋದು ಹೇಗೆ ಅನ್ನೋ ವಿಚಾರದ ಬಗ್ಗೆ ಮೇಡಮ್ ಅವರು ವಿಚಾರ ಸಂಕಿರಣ ಏರ್ಪಾಟ್ ಮಾಡಿದ್ದಾರೆ. ಅಲ್ಲಿ ಬರೋರ್ಗೆ ಹೋಗೋರ್ಗೆ ಎಲ್ಲ ಊಟದ ವ್ಯವಸ್ಥೆ ಮಾಡಬೇಡ್ವಾ? ಓ, ಎಂಥ ಮಾತು ನಾನು ಕೇಳಿದೆ. ಮಕ್ಕಳನ್ನ ಸುಧಾರಿಸುವುದು ಹೇಗೆ ಅನ್ನೋ ಕಾರ್ಯಕ್ರಮನ ಇವನನ್ನ ಕರ್ಕೊಂಡು ಹೋಗ್ಬಿಟ್ಟು ಒಂದು ಸರಿ ಸುಧಾರಿಸಿ ತೋರಿಸ್ಬಿಡೋ ಸಾಕು. ಯಾರು ಇವನು? ಪಕ್ಕದ ಬೀದಿ ಹುಡುಗ. ಮೊನ್ನೆ ಯಜಮಾನ್ರು ಚಾಕ್ಲೇಟ್ ಕೊಡ್ಸಿದ್ರು, ಅವತ್ತಿಂದ ಬಂದು ಜೀವ ತಿಂತಾ ಇದ್ದಾನೆ. ಮಕ್ಕಳಂದ್ರೆ ಮಾಡಿದ್ರೆ ಓದ್ತೀಯ, ನೀನು ಇವನ್ಗೆ ಚಾಕ್ಲೇಟ್ ಕೊಡ್ಸಿದ್ಯಾ? ಯಾಕೆ? ಅವನು ವಿಚಾರ ಬಿಡು, ನನ್ನ ವಿಚಾರ ಹೇಳು. ಈಗ ಚೆಕ್ ಕೊಡ್ತೀಯೋ ಕ್ಯಾಶ್ ಕೊಡ್ತೀಯೋ? ಚೆಕ್ ಕೊಡೋದಕ್ಕೆ ಪೆನ್ ಇಲ್ಲ, ಕ್ಯಾಶ್ ಕೊಡೋದಕ್ಕೆ ಪರ್ಸ್ ಇಲ್ಲ. ಏನೋ ಮೇಡಮ್ ಮಾತಿಗೆ ಕವಡೆ ಕಾಸಿನ ಬೆಲೆನೂ ಕೊಡಲ್ವ ನೀನು? ನನಗೆ ಗೊತ್ತಿತ್ತು ಕಣೋ ನೀನ್ ಹೀಗೆ ಹೇಳ್ತೀಯ ಅಂತ. ಈ ವಿಚಾರನ ಮೇಡಮ್ ಹೇಳ್ತೀನಿ, ಅವ್ರ ಹತ್ರನೇ ದುಡ್ಡು ತಗೊಳ್ತೀನಿ, ಬರ್ತೀನಿ. ನನ್ನನ್ನೇ ರೇಗಿಸ್ತೀಯ? ನನಗೆ ಕೋಪ ಬಂದ್ರೆ ಗೊತ್ತಿಲ್ಲ, ಒಂದು ಡಿಚ್ಚಿ. ಇವತ್ತು ಯಾಕೋ ಟೈಮೇ ಸರಿ ಇಲ್ಲ, ಬರ್ತೀನಿ. ಲೇ ಬಬ್ಲು, ಇನ್ನು ಒಂದು ಕ್ಷಣ ನನ್ನ ಕಣ್ಮುಂದೆ ನಿಂತ್ಕೊಬೇಡ, ಹೊರಾಚೆ. ನಮಸ್ಕಾರ ಡಾಕ್ಟ್ರೆ. ಓಹೋ ಸ್ವಾಮಿ ಅವರು, ಬನ್ನಿ ಬನ್ನಿ. ಏನ್ ಮದ್ವೆ ಆದ್ಮೇಲೆ ಕ್ಲಿನಿಕ್ ಕಡೆ ತಲೆನೇ ಹಾಕ್ಲಿಲ್ವಲ್ಲ? ಏನ್ ಮನೇಲಿ ಬಹಳ ಬಿಸಿನೋ? ಇರ್ಲಿ, ಏನ್ ಸಮಸ್ಯೆ? ಎದೆ ನೋವು ಡಾಕ್ಟ್ರೆ. ಎದೆ ನೋವು? ಅಯ್ಯೋ ನೀವೊಂದು. ಏನ್ರಿ, ನಿಮ್ಗೆ ಹೃದಯನೇ ಇಲ್ವಾ? ಏನ್ ಡಾಕ್ಟ್ರೆ ಹಿಂಗಂತೀರಾ? ಒಂದ್ ನಿಮಿಷ. ಗಣೇಶ ಬಾಯಲೆ. ಗಣೇಶ, ಯಾಕೋ ಗೊತ್ತಿಲ್ಲ, ಅವನ ಎದೆಲಿ ಡವ ಡವ ಅನ್ನೋ ಶಬ್ದನೇ ನನಗೆ ಕೇಳಿಸ್ತಿಲ್ಲ. ಯಾವುದಕ್ಕೂ ಇದನ್ನ ಹಾಕೊಂಡು ನೀನು ಒಂದ್ಸಲ ಚೆಕ್ ಮಾಡ್ಬಿಡು. ಯಜಮಾನ್ರೆ, ಇವನ್ ಸತ್ತೋಗ್ಬಿಟ್ಟಿದ್ದಾರೆ. ನಿಮ್ ಕ್ಲಿನಿಕ್ ಬಂದಲ್ಲ, ನನಗ್ ಬುದ್ಧಿ ಇಲ್ಲ. ಸ್ವಾಮಿ ಒಂದ್ ನಿಮಿಷ. ಸ್ವಾಮಿ ಅವರೇ. ಅಯ್ಯೋ ಲೇ ಬಬ್ಲು, ಯಾಕೋ ನಗ್ತಾ ಇದ್ಯಾ? ಸೆಟಸ್ಕೋಪ್ ಅಲ್ಲಿ ಹತ್ತಿ ತುಂಬಿದೀನಿ. ಎಲ್ಲಿ ಹೋದ? ಅಕ್ಕ ಪೆನ್ ಇದ್ರೆ ಕೊಡಕ್ಕ. ಯಾಕೋ ಹೋಮ್ವರ್ಕ್ ಕೊಟ್ಟಿದ್ದಾರೆ, 2 ರೌಂಡ್ ಹಾಕೊಡ್ತೀನಿ. ಹೇಳು. ಎಂಥ ಮೋಹಕನಿಗೆ ನೀವು ತುಂಬಾ ಸುಂದರವಾಗಿದ್ದೀರಾ ಇವ್ರೆ. ನೀವು ಅಷ್ಟೇ. ಅಯ್ಯಯ್ಯೋ, ನಿಮ್ ಮನೆ ಏನಪ್ಪ ನೀವೇನೇನೋ ವಿಚಾರಿಸ್ತೀರಾ? ಇನ್ನೂ ಇದೆ ನೋಡಿ. ನನ್ ಜೊತೆ ಬನ್ನಿ, ಮುಂಗಾರು ಮಳೆ ಸಿನಿಮಾ ನೋಡ್ಕೊಂಡು ವಾಪಸ್ ಬಂದ್ಬಿಡೋಣ. ಓಹೋ, ಅದಕ್ಕೇನಂತೆ? ಅಯ್ಯಯ್ಯೋ. ಆಮೇಲೆ ಇನ್ನೊಂದು ವಿಚಾರ, ಸಿನಿಮಾಗೆ ಹೋಗೋದಕ್ಕಿಂತ ಮುಂಚೆ ನಿಮ್ ಹೆಸರು ಹೇಳ್ಬಿಡಿ. ಓಕೆ ಬಾಯ್, ನಾನು ಆಮೇಲೆ ಫೋನ್ ಮಾಡ್ತೀನಿ. ಯಜಮಾನ್ರೆ, ಇಷ್ಟೊತ್ತವರು ಫೋನಲ್ಲಿ ಮಾತಾಡ್ತಾ ಇದ್ರು. ಟೈಮ್ ಆಯ್ತು ಕಣೋ, ಪೆನ್ ಕೊಡ್ತೀಯಾ? ಥ್ಯಾಂಕ್ ಯು ವೆರಿ ಮಚ್ ಅಕ್ಕ. ಹೋಮ್ವರ್ಕ್ ಮಾಡ್ದ್ಯಾ? ಹ್ಞೂ ಅಕ್ಕ. ಗುಡ್ ಬಾಯ್. ಯಜಮಾನ್ರೆ, ಏನ್ ಯೋಚನೆ ಮಾಡ್ತಾ ನಿಂತಿದ್ದೀರಾ? ಗಣೇಶ, ನಮ್ಮ ಬಬ್ಲುಗೆ ಇಷ್ಟೊಂದು ಸುಂದರವಾದ ಅಕ್ಕ ಇದ್ದಾಳೆ ಅಂತ ನನಗೆ ಗೊತ್ತೇ ಇರ್ಲಿಲ್ವಲ್ಲೋ. ಸಾರಿ ಅಂಕಲ್, ಇನ್ನೊಂದ್ಸತಿ ಈ ತರ ತಪ್ಪು ಮಾಡಲ್ಲ, ನನ್ನನ್ನು ಹೊಡಿಬೇಡಿ. ಬಬ್ಲು ಚಿನ್ನ ಕಂದ, ಇನ್ನು ಮೇಲೆ ನಾನ್ ನಿನಗೆ ಒಂದು ಮಾತು ಬೈದ್ರೆ ಕೇಳು, ಹೊಡೆದ್ರೆ ಕೇಳು. ರೇ, ನೀನು ನನ್ನ ಮನೆಗೆ ಬಾ, ಕ್ಲಿನಿಕ್ ಬಾ, ಕ್ಲಿನಿಕ್ ನ ಹಾಳು ಮಾಡು. ಇನ್ಮೇಲೆ ನಾನು ಒಂದು ಮಾತು ಕೇಳಲ್ವೋ. ಎಲ್ಲಿ
ಏ ಬಬ್ಲು, ಇಲ್ಲಿ ನಿಂತ್ಕೊಂಡು ಏನೋ ಮಾಡ್ತಾ ಇದೀಯಾ? ಯಾಕ್ರಿ ಈ ಹುಡುಗನ್ ಬೈತಾ ಇದ್ದೀರಾ? ಇವ್ನ ಎಂತ ತರಲೆ ಅಂತ ನಿಮ್ಗೆ ಗೊತ್ತಿಲ್ಲ. ಇವ್ನ್ ನೋಡ್ದಾನೆ ಮಯೂರಿತ್ತೆ. ನೋಡಿ, ಚಿಕ್ಕ ಹುಡುಗರು ತರಲೆ ಮಾಡೋದು ಸಹಜ, ತುಂಟತನ ಮಾಡೋದು ಸಹಜ. ಅದಕ್ಕೆ ಯಾಕೆ ಬೈಬೇಕು? ಏ ಬಬ್ಲು, ಮನೇಲಿ ಕೂತ್ಕೊಂಡು ಹೋಮ್ ವರ್ಕ್ ಮಾಡೋ. ಇನ್ಮೇಲೆ ರಸ್ತೆಯಲ್ಲಿ ಈ ತರ ನಿಂತಿರೋದ್ ನೋಡಿದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಬಬ್ಲು, ಇನ್ಮೇಲೆ ನೀನು ಮನೆಗೆ ಬಂದು ಹೋಮ್ ವರ್ಕ್ ಮಾಡ್ಕೊ, ಇಲ್ಲ ಅಂತಂದ್ರೆ ಕ್ಲಿನಿಕ್ ಬಂದು ಹೋಮ್ ವರ್ಕ್ ಮಾಡ್ಕೊ. ನಾನ್ ನಿನಗೆ ದಿನಕ್ಕೆ ಒಂದೊಂದು ಪಾಠ ಹೇಳ್ಕೊಡ್ತೀನಿ. ಅಂಕಲ್, ನಾನ್ ದೊಡ್ಡವನಾದ್ಮೇಲೆ ನಿಮ್ ತರನೇ ಆಗ್ತೀನಿ. ಶಬಾಷ್, ಅದ ಮಾತ. ನೀನ್ ಏನ್ ಬೇಕಾದ್ರೂ ಆಗು, ಆದ್ರೆ ಈ ಡಾಕ್ಟರ್ ತರ ಮಾತಾಗ್ಬೇಡ. ಏನಿವತ್ತು ಬಾರಿ ಟ್ರಿಮ್ ಆಗಿ ಡ್ರೆಸ್ ಮಾಡ್ಕೊಂಡಿದ್ದೀರಾ? ನೋಡು ಚಿನ್ನ, ಪ್ಯಾಂಟ್ಗೆ ಶರ್ಟ್ ಮ್ಯಾಚ್ ಆಗ್ಬೇಕು, ಜೀವಕ್ಕೆ ಜೀವ ಮ್ಯಾಚ್ ಆಗ್ಬೇಕು. ಯಾರಿಗಾಗಿ ಈ ಅಲಂಕಾರ? ನಿನಗೋಸ್ಕರ ಚಿನ್ನ. ನಾನು ಇಲ್ಲೇ ಇದೀನಲ್ಲ, ತಾವೆಲ್ಲ ಹೊರಗಡೆ ಹೊರಟಾಗಿದೆ. ಹೊರಗಡೆ ಹೋಗಿ ಒಳಗಡೆ ಬಂದ್ಬಿಡ್ತೀನಿ. ನೋಡಿದ್ರ ಸರ್, ಡಾಕ್ಟರ್ ಯಾವ ತರ ಸೆಂಟ್ ಹಾಕೊಂಡು ಹೋದ್ರು? ಹುಡುಗಿರಿಗೆ ಲೈನ್ ಹೊಡಿ ಕೊಡ್ತಾ ಇದ್ದೀನಿ ಕಣೋ. ಅವ್ರು ಸ್ಪೆಷಲ್ ಸೆಂಟ್ ಹಾಕೊಂಡು ಹೋದಾಗ್ಲೇ ನನಗೆ ಅನುಮಾನ ಬಂತು ಸರ್. ಸ್ಪೆಷಲ್ ಸೆಂಟ್? ಹ್ಞೂ ಸರ್. ಆ ಸೆಂಟ್ ನ ನೀವು ಹಾಕೊಂಡು ಹೋಗಿ ಎಂತ ಹುಡುಗಿರೇ ಆಗ್ಲಿ ನಿಮ್ ಹಿಂದೆ ಬಿದ್ದು ಬಿಡ್ತಾರೆ. ಬುದ್ಧಿ ಬರೋವರೆಗೂ ನಾನು ಏನ್ ಹಾಕೊಂಡ್ರು ಪ್ರಯೋಜನ ಇಲ್ಲ ಕಣೋ. ಬುದ್ಧಿ ಬರ್ಬೇಕಾಗಿರೋದು ಅವ್ರಿಗಲ್ಲ ಸರ್, ಮತ್ತಿನ್ಯಾರಿಗೂ? ನಿಮಗೆ. ನನ್ ವ್ಯಾನಿಟಿ ಬ್ಯಾಗ್ ಎಲ್ಲ ಇಂಕ್ ಮಾಡಿಟ್ಟಿದ್ಯಲ್ಲ, ಈಗ ಯಾರೋ ಕೊಡ್ತಾರೆ ವ್ಯಾನಿಟಿ ಬ್ಯಾಗು? ನಾನೇನಾದ್ರೂ ಕೆಲ್ಸಕ್ಕೆ ಹೋಗ್ತಾ ಇದ್ರೆ ಈ ತರ 10 ವ್ಯಾನಿಟಿ ಬ್ಯಾಗ್ಸ್ ಕೊಡಿಸ್ತಾ ಇದ್ದೆ. ಮಾತಾಡೋದ್ ಅಕ್ಕ ಬಿಡಕ್ಕ, ಕಿವಿ ನೋಡ್ತಾ ಇದೆ ಅಕ್ಕ, ಬಿಡಕ್ಕ, ಕಿವಿ ನೋಡ್ತಾ ಇದೆ ಅಕ್ಕ. ಯಜಮಾನ್ರೆ, ಅಲ್ಲಿ ನೋಡಿ ನಿಮ್ ಬಾಂಬೆಜನ್ಗೆ ಏನಾಗ್ತಾ ಇದೆ ಅಂತ. ಯಪ್ಪ ಲೇ ಗಣೇಶ, ಯಪ್ಪ ಏನಂದ ಇನ್ನೊಂದ್ಸರಿ ಹೇಳು. ನಿಮ್ ಬಾಂಬೆಜನ್ ಕಿವಿ ಹಿಡ್ತಾ ಇದಾರೆ. ಬಂದಿರಪ್ಪ. ಮೇಡಮ್, ಯಾಕೆ ಮಕ್ಳ ಕಿವಿನ ಆ ರೀತಿ ಹಿಂಡ್ತಾ ಇದ್ದೀರಾ? ನಿಮ್ಗೇನ್ರಿ ಗೊತ್ತು ಇವ್ನೆಂತ ತುಂಟ ಅಂತ? ಅಯ್ಯೋ ಏನ್ ಮೇಡಮ್, ಮಕ್ಳು ತುಂಟತನ ಮಾಡ್ದೆ ಇನ್ನೇನ್ ಇವನಂತವ್ರ ಮಾಡ್ತಾರೆ. ನೋಡಿ, ಮಕ್ಳು ಕಿವಿ ಈರುಳ್ಳಿ ಸಿಪ್ಪೆ ತರ, ಜಾಸ್ತಿ ಹೇಳಿದ್ರೆ ಹರಿದೋಗ್ಬಿಡುತ್ತೆ. ಇವನ್ ಕಿವಿ ನೋಡಿ ಹಳಸಿಕಾಯಿ ಸಿಪ್ಪೆ ತರ, ಜೋರಾಗಿ ಹರಿದ್ಬಿಡಿ ಹೇಳ್ತೀನಿ. ಎಷ್ಟು ತಮಾಷೆಯಾಗಿ ಮಾತಾಡ್ತೀರಾ ನೀವು. ಇವನ್ ಮೇಲೆ ಇದ್ದ ಸಿಟ್ಟಲ್ಲ ನನ್ಗೆ ಇಳ್ದೋಯ್ತು. ನಾನು ಬರ್ತೀನಿ. ಓಕೆ, ಬಾಯ್ ಬಾಯ್. ಮೇಡಮ್, ನನ್ನ ಹೆಸರೇ ಕೇಳಿಲ್ವ ನೀವು? ನಾನು ಡಾಕ್ಟರ್ ವಿಠಲ್ ರಾವ್ ಅಂತ. ಅಂಕಲ್, ನನ್ ಕಿವಿ ನೋಡಿ ಹೆಂಗಾಗಿದೆ. ನೀನ್ ಯಾಕೋ ತುಂಟತನ ಮಾಡಕ್ ಹೋದೆ? ಬಾ, ನಮ್ಮನೆ ನಿಂಗೆ ಪಾಠ ಹೇಳ್ಕೊಡ್ತೀನಿ. ನಡಿ. ಏ ನಿಲ್ರಿ. ಏ ಬಬ್ಲು, ಎಲ್ಲಿಗೆ ಹೊರಟ? ನಾನ್ ಡಾಕ್ಟರ್ ಅಂಕಲ್ ಮನೆಗೆ ಹೋಗ್ತಾ ಇದೀನಿ. ಅವ್ರು ನಂಗೆ ಹೋಮ್ ವರ್ಕ್ ಹೇಳ್ಕೊಡ್ತಾರತ್ತೆ. ರೇ ಡಾಕ್ಟ್ರೆ, ಸುಮ್ನೆ ಇರಕ್ಕಾಗಲ್ವೇನ್ರಿ? ನಿಮ್ಗೆ ಯಾಕ್ರಿ ನನ್ನ ಮಗನ ಕೊಡವೆ? ಇವನು ನಿಮ್ ಮಗನ ಅಂಕಲ್? ಹೌದ್ರಿ, ನಾನು 3ನೇ ಹೆಂಡತಿ ಮಗ ಅವನು. ಎಷ್ಟು ಹೆಂಡತಿ ಬೇಕಾದ್ರೂ ಆಗ್ಲಿ 3-4 ಅಂತ ಲೆಕ್ಕ ಹೇಳ್ಬೇಡಿ ಅಂಕಲ್. ಸುಮ್ನೆ ನಿಂತ್ಕೊಳ್ಳೋ, ಈಗ್ಲೇ ಲೆಕ್ಕ ಇಟ್ಟಿಲ್ಲ ಅವರು. ನೋಡಿ, ನಿಮ್ಮ ಮಗನಿಗೆ ನಾನು ಪಾಠ ಹೇಳ್ಕೊಡ್ಬೇಕು ಅಂತ ಆಸೆ ಬಂದ್ಬಿಟ್ಟಿದೆ. ನೀವು ತುಂಬಾ ಬ್ಯುಸಿ ಅಲ್ಲ, ನಾನ್ ಸ್ವಲ್ಪ ಫ್ರೀ ಇರ್ತೀನಿ. ನೋಡ್ತಾ ಇರಿ, ಈ ಸರಿ ಸ್ಕೂಲಲ್ಲಿ ಅವನು ನಂಬರ್ 1 ರ್ಯಾಂಕ್ ಬರ್ಬೇಕು, ಆ ತರ ಮಾಡ್ತೀನಿ. ಬಬ್ಲು, ಚಲೋ ನಡಿ, ಬಾಯ್. ಹೋಗಿ ನಿಮ್ಮ ಹಣೆ ಬರ ಅನುಭವಿಸಿ. ಕೊಡಲಿ ಬಬ್ಲು. ಏ ಬಬ್ಲು, ನಿಮ್ಮ ಅಕ್ಕ ಎಲ್ಲಿಗೋ ಹೋದ್ಲು? ನಂಗೆ ಹೆಂಗ್ ಗೊತ್ತು? ನಾನು ಅವಳ ಜೊತೆ 2 ಬಿಟ್ಟಿದೀನಿ. ಹೋಗ್ಲಿ, ನಿಮ್ಮ ಅಕ್ಕನ ಹೆಸರೇನು? ಕತ್ತೆ. ಚಿಕ್ಕ ಮಕ್ಕಳು ಇಷ್ಟೊಂದೆಲ್ಲ ಕೋಪ ಮಾಡ್ಕೋಬಾರ್ದು. ಪಾಪ ಅವಳು ನಿನ್ ಕೆನಾಗಿ ಎಷ್ಟು ಸರಿ ಮುತ್ಕೊಟ್ಟಿರಲ್ಲ. ಬಿಟ್ಟಿಕೆನೆ ಸಿಕ್ತ್ರೆ ಯಾರ್ ಬೇಕಾದ್ರೂ ಮುಟ್ಕೊಡ್ತಾರೆ. ಅಂಕಲ್, ಹೊಟ್ಟೆ ಹಸಿತಾನೆ. ಜಸ್ಟ್ ಮಿನಿಟ್. ಹಲೋ ನಮ್ಮಿ ಡಾರ್ಲಿಂಗ್, ಪೂರಿ ಅಥವಾ ದೋಸೆ ಮಾಡಿಸಿಟ್ಟಿರು. ರೇ, ದೋಸೆ ಪೂರಿ ಮಾಡ್ಸೋದು ನನ್ನ ಡಿಪಾರ್ಟ್ಮೆಂಟ್ ಅಲ್ಲ. ಅದನ್ನೇನಿದ್ರು ಲಲಿತಾ ನೋಡ್ಕೋತಾಳೆ. 1 ನಿಮಿಷ. ಲಲಿತಾ, ಏನಕ್ಕ? ಅವ್ರು ಫೋನ್ ಮಾಡಿದ್ರು, ತಗೋ. ಡಾಕ್ಟರ್ ನನಗೋಸ್ಕರ ಫೋನ್ ಮಾಡಿದ್ದಾರೆ. ಡಾಕ್ಟರ್ ಹೇಳಿ. ನೋಡು, ಮನೆಗೆ ಯಾರೋ ಗೆಸ್ಟ್ ಬರ್ತಿದಾರೆ, ಪೂರಿ ಅಥವಾ ದೋಸೆ ಮಾಡಿಡು. ಹೌದಾ? ಹುಡ್ಕಲ್ಲ, ಹುಡ್ಗಿನು ಬಂದ್ಮೇಲೆ ಗೊತ್ತಾಗುತ್ತೆ. ಎಡ ಫೋನು. ಆಯ್ತು. ಏನಂತೆ? ಅಕ್ಕ, ಮನೆಗೆ ಯಾರೋ ಗೆಸ್ಟ್ ಬರ್ತಿದಾರಂತೆ, ಸ್ಪೆಷಲ್ ಆಗಿ ಏನಾದ್ರು ಮಾಡ್ಬೇಕಂತ. ನರಿ, ಗೆಸ್ಟ್ ಅಂತ ಅವ್ನು ಯಾರನ್ನ ಕರ್ಕೊಂಡ್ ಬರ್ತಾನೆ? ಯಾವ್ದಾರ ಒಂದು ಹುಡುಗಿನ ಕರ್ಕೊಂಡ್ ಬರ್ತಾನೆ. ನೋಡ್ದೆ ನರಿ, ಈ ಮನೆ ಕತೆ ಯಾವ ಲೆವೆಲ್ಗೆ ಬಂತು ಅಂತ. ಒಂದು ಹುಡುಗಿನ ಕರ್ಕೊಂಡ್ ಬರ್ತೀನಿ ಅಂತ ಫೋನ್ ಮಾಡಿ ಹೇಳ್ತಾ ಇದ್ದೇನೆ. ಮುರಾರಿ ಅವರೇ, ಸುಮ್ಮನೆ ಇರ್ತೀರಾ ನೀವು? ಮುರಾರಿ, ಯಾಕೋ ಏನೇನೋ ಮಾತಾಡ್ತಿದ್ಯಾ? ಮತ್ತಿನ್ನೇನ್ ದಾಲಿ, ಆ ಬಿಟ್ಟಲ್ಲ ಹುಡುಗಿನ ರೋಡಲ್ಲಿ ಕಂಡ್ರೆ ಸಾಕು, ಅಲ್ಲೇ ನಿಂತ್ಕೊಂಡು ಮಾತಾಡ್ಸಿರ್ತಾನೆ, ಪಾರ್ಕ್ ಸುತ್ತಿಸ್ತಾನೆ, ಸಿನಿಮಾ ತೋರಿಸ್ತಾನೆ, ಹೋಟ್ಲಲ್ಲಿ ತಿನ್ನಿಸ್ತಾನೆ. ಪಾಪ ಇವತ್ತು ಅವನ ಹತ್ರ ದುಡ್ಡಿಲ್ಲ ಅಂತ ಕಾಣಿಸುತ್ತೆ. ತಿಂಡಿಗೆ ಮನೆಗೆ ಕರ್ಕೊಂಡ್ ಬರ್ತಾ ಇದ್ದಾನೆ. ಮುರಾರಿ ಅವರೇ, ನಮ್ ಡಾಕ್ಟರ್ ಹಾಗೆಲ್ಲ ಮಾಡಲ್ಲ ಗೊತ್ತಾ? ಬೆಳ್ಳುಳ್ಳಿ ಸುತ್ತಿರ್ತೀನಿ ಎಲ್ಲೆಲ್ಲೂ. ಡಾಕ್ಟರ್ ಏನು ಅಂತ ನಿನಗಿಂತ ಹೆಚ್ಚಾಗಿ ಚೆನ್ನಾಗಿ ಗೊತ್ತು. ಇನ್ನೊಂದು ಮಾತು ನಮ್ ಡಾಕ್ಟರ್ ಬಗ್ಗೆ ಆಡಿದ್ರೆ ನಿಮ್ಮನ್ನ ಬಾಂಡಿಲ್ ಹಾಕಿ ಹುರಿದು ಬಿಡ್ತೀನಿ. ಸರ್, ಇರುವೆ ಗೂಡು ಕಂಡ್ರೆ ಅದಕ್ಕೆ ಸಕ್ಕರೆ ಹಾಕ್ಬೇಕು, ಇಲ್ಲ ಸುಮ್ನೆ ಬಂದ್ಬಿಡ್ಬೇಕು. ಯಾಕೆ ಸರ್ ಅದಕ್ಕೆ ಕೈ ಕಚ್ಚಿಸ್ಕೋತೀರಾ? ಸಾರಿ. ನೋಡು, ಇವತ್ತು ಡಾಕ್ಟರ್ ಮನೆಗೆ ಕರ್ಕೊಂಡ್ ಬರೋದು ಹುಡುಗಿನೇ. ಹುಡುಗನ ಹುಡುಗಿ ಹುಡುಗಾದ
ನೋಡಲು ಮತ್ತೆ ಜಗಳ ಶುರು ಮಾಡ್ಕೊಂಡಿದ್ದಾರೆ. ನಾನು ಈ ಮನೆ ಬಗ್ಗೆ ಎಷ್ಟು ಅಂತ ತಲೆ ಕೆಡಿಸ್ಕೊಳ್ಳಿ ಹೇಳೋ.